ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕಳೆದ 2-3 ದಿನಗಳಿಂದ ದರ್ಶನ್ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ದರ್ಶನ್ ಜೈಲಲ್ಲಿ ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಫೋಟೋಗಳು, ವಿಡಿಯೋಗಳು ಎಲ್ಲ ಕಡೆಗಳಲ್ಲಿ ವೈರಲ್ ಆದವು. ಮಾಧ್ಯಮಗಳಲ್ಲಿಯೂ ಕೂಡ ಅದೇ ಸುದ್ದಿ ಸಿಕ್ಕಾಪಟ್ಟೆ ಪ್ರಸಾರ ಆಗ್ತಾ ಹೋಯಿತು. ಆ ನಂತರ ಈ ವಿಚಾರ ಬಹಳಷ್ಟು ದೊಡ್ಡ ಮಟ್ಟಿಗೆ ರಾಜಕೀಯವಾಗಿಯೂ ಕೂಡ ಈ ವಿಚಾರ ಬೆಳವಣಿಗೆ ಆಗೋದಕ್ಕೆ ಶುರುವಾಗಿದೆ. ರಾಜಕೀಯದಲ್ಲಿಯೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕಾರಣದ ಕೆಲವು ಪ್ರಮುಖ ಘಟನೆಗಳನ್ನು ಮರೆಮಾಚೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳೇ ಈ ಫೋಟೋಗಳನ್ನು ವೈರಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಿದಂತಹ ಬೆನ್ನಲ್ಲೇ ಈಗ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ. ಏನು ಆ ಮಹತ್ವದ ಬೆಳವಣಿಗೆ ಅಂದರೆ, ದರ್ಶನ್ ಅವರಿಗೆ ಆಪ್ತ ಆಗಿರುವಂತಹ ಪ್ರಭಾವಿ ಸಚಿವರೊಬ್ಬರೇ ಉಸ್ತುವಾರಿ ಆಗಿರುವಂತಹ ಬಳ್ಳಾರಿಗೆ ದರ್ಶನ್ ಅವರನ್ನು ಯಾಕೆ ಶಿಫ್ಟ್ ಮಾಡ್ತಾ ಇದ್ದಾರೆ? ಈ ಮೊದಲು ತುಮಕೂರು ಜೈಲ್ ಅಂತ ಹೇಳಲಾಗ್ತಾ ಇತ್ತು, ಆನಂತರ ಹಿಂಡಲಗ ಅಂತ ಹೇಳಲಾಗ್ತಾ ಇತ್ತು. ಇವೆಲ್ಲವನ್ನ ಬಿಟ್ಟು ಬಳ್ಳಾರಿಗೆ ಯಾಕೆ ಶಿಫ್ಟ್ ಮಾಡಲಾಗ್ತಾ ಇದೆ? ಇನ್ನು ದರ್ಶನ್ ಅವರಿಗೆ ರಾಜ್ಯಾತಿಥ್ಯವನ್ನು ಕೊಡೋದಕ್ಕೆ ಆ ಸಚಿವರಿಂದಲೇ ಮೌಖಿಕ ಆದೇಶ ಕೂಡ ಬಂದಿತ್ತು ಅನ್ನುವಂತಹ ಸ್ಫೋಟಕ ವಿಚಾರಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ಹಾಗಾದರೆ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ಕೊಡುವಂತಹ ಆ ಮೌಖಿಕ ಆದೇಶವನ್ನು ಕೊಟ್ಟಂತಹ ಆ ಸಚಿವ ಯಾರು ಮತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ದರ್ಶನ್ ಈಗ ಜೈಲು ಹಕ್ಕಿಯಾಗಿದ್ದಾರೆ. ಜೈಲಿನಲ್ಲಿ ದರ್ಶನ್ ಅವರಿಗೆ ಪಶ್ಚಾತ್ತಾಪ ಇದೆ. ಅವರು ಊಟ ಕೇಳಿದ್ರು. ದರ್ಶನ್ ಅವರಿಗೆ ಮನೆಯೂಟದ ಅವಶ್ಯಕತೆ ಇದೆ. ಅವರು ತಮ್ಮ ದೇಹದ ತೂಕವನ್ನು ಇಳಿಸ್ಕೊಂಡ್ರು. ಅದು ಇದು ಅನ್ನುವಂತಹ ಎಲ್ಲ ಸುದ್ದಿಗಳು ಕೂಡ ಬಂದವು. ಆ ನಂತರದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಅವರ ಆಪ್ತರಾಗಿರ್ಬೋದು ಒಂದು ವಿಚಾರನ ಅಂದ್ಕೊಂಡ್ರು, ದರ್ಶನ್ ಏನಾದರೂ ಜೈಲಿನಿಂದ ಹೊರಗಡೆ ಬಂದರೆ ಹೊಸ ಮನುಷ್ಯನಾಗಿ ಬರ್ತಾನೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಫೋಟೋ ವೈರಲ್ ಆಯಿತೋ ಆಗ ಜನಸಾಮಾನ್ಯರಿಗೆ ಅನಿಸಿದ್ದೇನು ಅಂದರೆ, ಈ ಮನುಷ್ಯನಿಗೆ ಏನು ಅಂದರೆ ಆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಯಾಕಂದರೆ ಆ ಫೋಟೋದಲ್ಲಿರುವಂತಹ ಎಲ್ಲವೂ ಕೂಡ ಅದೇ ತರಹ ಇತ್ತು. ನಾನು ಎಲ್ಲೇ ಇದ್ದರೂ ಹೀಗೆ ಅನ್ನುವಂತಹ ಮನಸ್ಥಿತಿಯಲ್ಲಿತ್ತು. ಆ ಫೋಟೋ ವೈರಲ್ ಆದ ನಂತರ ಅಲ್ಲಿರುವಂತಹ ಜೈಲು ಅಧಿಕಾರಿಗಳಿಗೆ ಒಂದಷ್ಟು ಸಂಕಷ್ಟ ಎದುರಾಯಿತು. ಜೈಲು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗುವಂತಹ ಹಂತಕ್ಕೂ ಕೂಡ ಬಂತು. ಇನ್ನು CM ಸಿದ್ದರಾಮಯ್ಯ ಅವರು ಕೂಡ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂತಹ ಆದೇಶವನ್ನು ಕೂಡ ಕೊಟ್ಟರು. ಇಷ್ಟೆಲ್ಲ ಆಗುವ ಹೊತ್ತಿಗೆ ಒಂದು ದೊಡ್ಡ ಬೆಳವಣಿಗೆ ಆಯಿತು. ರಾಜಕೀಯದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು ಅಂದರೆ, ದರ್ಶನ್ ಅವರಿಗೆ ಈ ರೀತಿಯಾಗಿರುವಂತಹ ಜೈಲಾತಿಥ್ಯವನ್ನು ಕೊಡೋದಕ್ಕೆ ಒಬ್ಬ ಪ್ರಭಾವಿ ಮಿನಿಸ್ಟರ್ನ ಮೌಖಿಕ ಆದೇಶ ಇತ್ತು ಅಂತ. ಗೆಳೆಯರೆ, ಜೈಲಿನಲ್ಲಿ ಸಾಮಾನ್ಯವಾಗಿ ಪುಡಿ ರೌಡಿಗಳಿಗಾಗಿರ್ಬೋದು ಏನೋ ಆಗಿರ್ಬೋದು, ದುಡ್ಡು ಕೊಟ್ಟರೆ ಅಲ್ಲಿ ಆ ವ್ಯವಸ್ಥೆಗಳು ಸಿಕ್ಕೇ ಸಿಗುತ್ತೆ. ಈ ಹಿಂದೆ ಶಶಿಕಲಾ ವಿಚಾರವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಶಶಿಕಲಾ ವಿಚಾರ ಯಾವ ಮಟ್ಟಿಗೆ ಚರ್ಚೆ ಆಗಿತ್ತು ಅಂದರೆ, ಶಶಿಕಲಾಗೆ ವಿಶೇಷವಾಗಿರುವಂತಹ AC ರೂಮ್ ವ್ಯವಸ್ಥೆಯೂ ಕೂಡ ಆಗಿತ್ತು. ಅದಾದ ನಂತರ ಶಶಿಕಲಾರನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದು, ಅಂದರೆ ಪರಪ್ಪನ ಅಗ್ರಹಾರದಿಂದ ಬೆಂಗಳೂರಿನ UB ಸಿಟಿಯಲ್ಲಿಯೂ ಕೂಡ ಶಶಿಕಲಾ ಓಡಾಡಿರುವಂತಹ ವಿಚಾರವೂ ಕೂಡ ಆಗ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು. ಸೊ ಇಂತಹ ವಿಚಾರ ಅಂದರೆ ಪುಡಿ ರೌಡಿಗಳ ವಿಚಾರದಲ್ಲಿ ಅದೇನು ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದಿಲ್ಲ. ಆದರೆ ಇಡೀ ರಾಜ್ಯವೇ ದರ್ಶನ್ ಪ್ರಕರಣದಲ್ಲಿ ಕಣ್ಣಿಟ್ಟಿರುವಾಗ ಜೈಲು ಅಧಿಕಾರಿಗಳು ಯಾಕೆ ಈ ತರಹ ಮಾಡಿದ್ರು? ಅವರಿಗಂತೂ ಪ್ರೆಷರ್ ಇದ್ದೇ ಇರುತ್ತೆ. ಏನಾದರೂ ಇದು ನಾಳೆ ದೊಡ್ಡ ಮಟ್ಟಿಗೆ ಫೋಟೋಸ್ಗಳು ಅಥವಾ ಏನಾದರೂ ಲೀಕ್ ಆಗಿಬಿಟ್ರೆ ನಮ್ಮ ಕೆಲಸವೂ ಕೂಡ ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಜೈಲಧಿಕಾರಿಗಳಿಗೆ ಇದ್ದೇ ಇರುತ್ತೆ. ಆದರೂ ಕೂಡ ಜೈಲಧಿಕಾರಿಗಳು ಮಾಡೋದಕ್ಕೆ ಕಾರಣ ಏನು ಅಂದರೆ, ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಒಬ್ಬರ ಮೌಖಿಕ ಆದೇಶ ಇತ್ತು ಅನ್ನೋದು. ದರ್ಶನ್ಗೆ ತುಂಬ ಅಂದರೆ ತುಂಬ ಆಪ್ತರಾಗಿರುವಂತಹ, ಅವರ ಜೊತೆಗೆ ಊಟ ಮಾಡಿರುವಂತಹ ಪ್ರಭಾವಿ ಸಚಿವರ ಅಲ್ಲಿ ಅವರ ಮೌಖಿಕ ಆದೇಶ ಇತ್ತು ಅನ್ನೋದು BJPಯ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಮಾಡ್ತಾ ಇರುವಂತಹ ಆರೋಪ. ಅದರ ಜೊತೆಗೆ ದರ್ಶನ್ ಅವರಿಗೆ ಈ ರೀತಿಯಾಗಿ ಕೊಟ್ಟಿರುವಂತಹ ಜೈಲಾತಿಥ್ಯದ ಫೋಟೋಸ್ ಅಥವಾ ವಿಡಿಯೋ ಏನಾದರೂ ವೈರಲ್ ಆದರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಕೆಲವು ದೊಡ್ಡ ಹಗರಣಗಳು ಬೆಳಕಿಗೆ ಬರ್ತಾ ಇರೋದು, ಅದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿ ಜನರಿಗೆ ತಲುಪ್ತಾ ಇರೋದು, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇದರಿಂದಾಗಿ ಹೇಗಾದರೂ ಮಾಡಿ ಸ್ವಲ್ಪ ದಿನಗಳ ಕಾಲ ಅದನ್ನು ಡೈವರ್ಟ್ ಮಾಡೋಣ ಅನ್ನುವಂತಹ ಉದ್ದೇಶದಿಂದ ಬೇಕು ಅಂತಲೇ
ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರ ಆದೇಶದಿಂದಾಗಿ ಈ ಫೋಟೋ ಬಿಡುಗಡೆ ಆಗಿದೆ ಅನ್ನುವಂತಹ ಆರೋಪವನ್ನು ಈಗ ಪ್ರಹ್ಲಾದ್ ಜೋಶಿ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಸತ್ಯ ಅಂತ ಅನ್ನಿಸ್ಬೋದು. ಯಾಕೆಂದರೆ ಗೆಳೆಯರೆ, ಇತ್ತೀಚೆಗೆ ಈಗ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಮಂತ್ರಿಯಾಗಿರುವಂತಹ ಪ್ರಿಯಾಂಕ್ ಖರ್ಗೆ ವಿರುದ್ಧ 5 ಎಕರೆ ಭೂ ಕಬಳಿಕೆ ಆರೋಪ ಈಗ ರಾಜ್ಯಪಾಲರ ಬಳಿ ಹೋಗಿರೋದು. ಸೊ ಇದ್ಯಾವುದು ಕೂಡ ಈಗ ಸುದ್ದಿ ಆಗ್ತಾ ಇಲ್ಲ. ಸುದ್ದಿ ಆಗ್ತಾ ಇರೋದು ಜನಸಾಮಾನ್ಯರಿಗೆ ಆ ಸುದ್ದಿಗಳನ್ನು ತಲುಪಿಸ್ತಾ ಇರೋದು ಮಾಧ್ಯಮಗಳು. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವುದು ಪ್ರಿಯಾಂಕ್ ಖರ್ಗೆ ವಿಚಾರ, ಆ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೇನಾದರೂ ದರ್ಶನ್ ಅವರ ಈ ವಿಚಾರವನ್ನು ದೊಡ್ಡ ಮಟ್ಟಿಗೆ ಮುನ್ನೆಲೆಗೆ ತರಲಾಯ್ತಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಮಾಡಿರುವಂತಹ ಆರೋಪಕ್ಕೂ ಇದಕ್ಕೂ ಎಲ್ಲಾದರೂ ಲಿಂಕ್ ಇದೆಯಾ ಅನ್ನುವಂತಹ ಅನುಮಾನ ಮೇಲ್ನೋಟಕ್ಕೆ ಕಾಣುತ್ತೆ. ಇನ್ನು ಇದೆಲ್ಲವೂ ಕೂಡ ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ ಏನು ಅಂದರೆ, ದರ್ಶನ್ ಅವರಿಗೆ ಬಳ್ಳಾರಿ ಜೈಲೇ ಯಾಕೆ? ಈ ಫೋಟೋ ವಿಡಿಯೋ ವೈರಲ್ ಆದ ನಂತರ ರಾಜ್ಯದಲ್ಲಿ ಕೇಳಿಬರ್ತಾ ಇದ್ದಂತಹ ಮಾತೇನಿತ್ತು ಅಂದರೆ, ಮೊದಲು ದರ್ಶನ್ ಅವರನ್ನು ಹಿಂಡಲಗಾ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಬೇಕು. ಹಿಂಡಲಗಾ ಜೈಲು ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅತ್ಯಂತ ಕಠಿಣವಾದಂತಹ ಕಾರಾಗೃಹ ಅದು. ಹಿಂಡಲಗಾಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಮಾತುಗಳು, ಅನ್ನುವಂತಹ ಯೋಜನೆಯೂ ಕೂಡ ಇತ್ತು. ಅದಾದ ನಂತರ ಹಿಂಡಲಗಾ ಬೇಡ, ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋಣ ಅನ್ನುವಂತಹ ಯೋಚನೆಯೂ ಕೂಡ ಬಂತು. ಅದಾದ ನಂತರದಲ್ಲಿ ಸೆಷನ್ಸ್ ಕೋರ್ಟ್ ಅವರಿಗೆ ಒಂದು ಆದೇಶ ಕೊಟ್ಟಿದ್ದೇನು ಅಂದರೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಓಕೆ, ಅದು ಕೋರ್ಟ್ ಆದೇಶ, ಅವೆಲ್ಲವನ್ನ ಕೂಡ ಒಪ್ಕೊಳ್ಳೋಣ. ಆದರೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರೋದು ಯಾರು? ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ದರ್ಶನ್ ಅವರಿಗೆ ಎಷ್ಟರ ಮಟ್ಟಿಗೆ ಆತ್ಮೀಯ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಜಮೀರ್ ಅಹಮದ್ ಖಾನ್ ಅವರು ಮತ್ತು ದರ್ಶನ್ ಅವರ ನಡುವಿನ ನಂಟು ಏನು ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇಷ್ಟೆಲ್ಲ ಆದ ನಂತರ ಅವರೇ ಉಸ್ತುವಾರಿ ಸಚಿವರಾಗಿರುವಂತಹ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡಿದ್ರೆ ಇಲ್ಲಿಗಿಂತನೂ ಹೆಚ್ಚಿನ ಫೆಸಿಲಿಟೀಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಇದು ಏನು ಅನುಮಾನವೇ ಬೇಡ ಅನ್ನುವಂತಹ ಮಟ್ಟಿಗೆ ಈಗ BJP ಆಗ್ರಹ ಮಾಡ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ದರ್ಶನ್ ಅವರ ವಿಚಾರ ರಾಜಕೀಯವಾಗಿ ತಿರುವು ಪಡೆದುಕೊಂಡು BJP ಮತ್ತು ಕಾಂಗ್ರೆಸ್ನ ನಡುವಿನ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗಿದೆ. ಇನ್ನು ಜನಸಾಮಾನ್ಯರಿಗೆ ಈ ವಿಚಾರ ಯಾವ ತರಹ ತಲುಪುತ್ತೆ ಅನ್ನೋದು ಕಾದು ನೋಡಬೇಕು ಗೆಳೆಯರೆ. ಬಳ್ಳಾರಿ ಜೈಲಿಗೆ ಒಂದು ವೇಳೆ ದರ್ಶನ್ ಅವರು ಶಿಫ್ಟ್ ಆದರೆ ಅಲ್ಲಿ ಏನವರು ಟೈಟ್ ಸೆಕ್ಯೂರಿಟಿಯಲ್ಲಿರ್ತಾರೆ ಅಥವಾ ತುಂಬ ಅಂದರೆ ಜೈಲಲ್ಲಿ ಹೆಂಗಿರಬೇಕು ಹಂಗಿರ್ತಾರೆ ಅನ್ನೋ ಥರದ್ದು ಆಗೋದಿಲ್ಲ. ಯಾಕೆಂದರೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ದರ್ಶನ್ ಅವರ ಆಪ್ತರಾಗಿರುವಾಗ ಅಲ್ಲಿ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಅವರಿಗೆ ಆತಿಥ್ಯ ಸಿಕ್ಕಿತ್ತಲ್ಲ, ಅದಕ್ಕಿಂತ ಹೆಚ್ಚಿನ ಆತಿಥ್ಯ ಸಿಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಬೇಡ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.